ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮೊದಲನೆಯ ಟೆಸ್ಟ್ಗೆ ಇರುವಂತಹ ಸಿಲೆಬಸ್ ನಿಮಗೆ 3 ಅಧ್ಯಾಯಗಳನ್ನ ಒಳಗೊಂಡಿರುತ್ತೆ. ಈ 3 ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಇದು ಕ್ವಶನ್ ಬ್ಯಾಂಕು, ಹಾಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಆಗಿದೆ. ಈ 3 ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳು ಇವು ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ಗುರಿಯಾಗಿಸ್ಕೊಂಡು ಇಲ್ಲಿ ಕೊಟ್ಟಿರೋದ್ರಿಂದ ಇವುಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ಬರುವಂತಹ ಟೆಸ್ಟಿನಲ್ಲಿ ಅಂಕವನ್ನ ಪಡಿಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಹಾಗಿದ್ರೆ ವಿಡಿಯೋವನ್ನು ನೋಡ್ತಾ ಹೋಗೋಣ. ಮೊದಲನೆಯ ಅಧ್ಯಾಯ ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೋತ್ತರಗಳು. ಕೆಳಗಿನವುಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಭಾರತ ಯಾವಾಗ ಸ್ವತಂತ್ರ? ಅದು 1947 ಆಗಸ್ಟ್ 15ರಂದು ಸ್ವತಂತ್ರ ಆಯ್ತು. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 15 ಹಾಗೆ ಅಂದ್ರೆ ಮಾರ್ಚ್ 2015 ಹಾಗೂ ಮಾರ್ಚ್ 2019ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತಹದ್ದನ್ನು ನೋಡಬಹುದು. ಇನ್ನು ಮುಂದಿನ ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿದ್ದು ಅನ್ನುವಂಥದ್ದು. ಈ ಒಂದು ಪ್ರಶ್ನೆಯನ್ನ ಜೂನ್ 2015 ಮತ್ತು ಮಾರ್ಚ್ 2017ರಲ್ಲಿ ಪ್ರಶ್ನೆ ಕೇಳಿರುವಂತಹದ್ದನ್ನು ನೋಡಬಹುದು. ನಮ್ಮ ಭಾರತದ ಸಂವಿಧಾನವು 1950 ಜನವರಿ 26ರಂದು ಅಸ್ತಿತ್ವಕ್ಕೆ ಬಂತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯವಾಯಿತು? 1885ರಲ್ಲಿ ಉದಯವಾಯಿತು. ಯಾವ ಕಾಯ್ದೆಯ ಅಧಿಕಾರವನ್ನ ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು ಅಂತ ಇದೆ. ಅದು 1858ರ ಕಾಯ್ದೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2017ರಲ್ಲಿ ಕೇಳಿರುವಂತದ್ದನ್ನ ನೋಡ್ಬೋದು. ಡಯಾರ್ಕಿ ಎಂದರೆ ಏನು ಅಂತ ಇದೆ. ಡಯಾರ್ಕಿ ಅಂತ ಅಂದ್ರೆ ಸರ್ಕಾರ ಪದ್ಧತಿಗೆ ಡಯಾರ್ಕಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2014 ಜೂನ್ 2017ರಲ್ಲಿ ಕೇಳಿರುವಂತಹದ್ದನ್ನ ನೋಡ್ಬೋದು. ಇನ್ನು ಸೈನ್ಯ ಆಯೋಗವು ಏನನ್ನು ಶಿಫಾರಸು ಮಾಡಿತು ಅಂತ ಇದೆ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ ಹೇಳ್ಬಿಟ್ಟು ಶಿಫಾರಸನ್ನ ಮಾಡ್ತು. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು? ಅದು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನುವಂಥದ್ದು. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2018ರಲ್ಲಿ ಕೇಳಿರುವಂತಹದ್ದನ್ನ ನೋಡ್ಬೋದು. ಹಾಗೆ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂತ ಇದೆ. 1946 ಸೆಪ್ಟೆಂಬರ್ 2ರಂದು ಅದು ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ. ಅದು ಈ ಒಂದು ಪ್ರಶ್ನೆಯನ್ನ ಜೂನ್ 2015ರಲ್ಲಿ ಕೇಳಿರುವಂತಹದ್ದನ್ನ ನೋಡ್ಬೋದು. ಇನ್ನು ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಅಂತ ಇದೆ. ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2016ರಲ್ಲಿ ಕೇಳಿರುವಂತದ್ದನ್ನ ನೋಡ್ಬೋದು. ಯಾವ ದೇಶವನ್ನ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಹೇಳಿ ಕರೀತಾರೆ ಅನ್ನುವಂಥದ್ದು? ಅದು ಭಾರತ ದೇಶ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2017, ಜೂನ್ 2017 ಹಾಗೆ ಮಾರ್ಚ್ 2019ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದನ್ನ ನೋಡ್ಬೋದು. ಪ್ಯಾರಾಮಾಕ್ಸ್ ಎಂದರೇನು ಅಂತ ಇದೆ. ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯ ಹೊಂದಿದ್ದು ವಿದೇಶಿ ವ್ಯವಹಾರಗಳು ಮತ್ತು ಮಿಲಿಟರಿ ವಿಷಯ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ವು. ಇದನ್ನ ಪ್ಯಾರಾಮಾಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆಪರೇಷನ್ ಪೋಲೋ ಎಂದರೇನು ಅಂತ ಇದೆ. ಹೈದರಾಬಾದ್ ನಿಜಾಮನ ಆಡಳಿತ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತ ಸೇನೆ 1948 ಸೆಪ್ಟೆಂಬರ್ನಲ್ಲಿ ಮಾಡಿದಂತಹ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಅಂತ ಹೇಳ್ಬಿಟ್ಟು ಕರೀತಾರೆ. ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿದೆ ಅಂದ್ರೆ ಅದು 370ನೆಯ ವಿಧಿ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು ಅಂದ್ರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಹಾಗೆ 2014ರಲ್ಲಿ ಯಾವ ರಾಜ್ಯವನ್ನ ವಿಭಜಿಸಲಾಯಿತು ಅಂದ್ರೆ ಆಂಧ್ರ ಪ್ರದೇಶವನ್ನ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015ರಲ್ಲಿ ಕೇಳಿರುವಂತದ್ದನ್ನ ನೋಡಬಹುದು. ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆ ಆಯಿತು ಅಂದ್ರೆ 1953ರಲ್ಲಿ. ಬಾಂಬೆಯನ್ನ ಯಾವಾಗ ವಿಭಜಿಸಲಾಯಿತು ಅಂದ್ರೆ 1960ರಲ್ಲಿ. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಅಂತ ಇದೆ. ಶ್ರೀ ಜಿ.ವಿ. ಮಾವಣ್ಕರ್ ಅವರು. ಈಗಿನ ಹಾಗೆ 2 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಇದೆ. ಇದು ದೆಹಲಿಯಲ್ಲಿ 1973ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2017 ಹಾಗೂ ಜೂನ್ 2017ರಲ್ಲಿ ಕೇಳಿರುವಂತಹದ್ದನ್ನ ನೋಡ್ಬೋದು. ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು, ಅವು ಯಾವುವು ಅಂತ ಇದೆ. ಅದು ಪಂಜಾಬ್ ಮತ್ತು ಹರಿಯಾಣ. ಈ ಒಂದು
ಪ್ರಶ್ನೆಯನ್ನ ಮಾರ್ಚ್ 2014 ಹಾಗೆ ಜೂನ್ 2018ರಲ್ಲಿ ಕೇಳಿರುವಂತದ್ದನ್ನು ನೋಡ್ಬೋದು. ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು ಅಂದ್ರೆ ಅದು 1919ರ ಕಾಯ್ದೆ ಭಾರತೀಯರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ವಿಫಲಗೊಂಡಿದ್ದು, ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಸಹಕಾರ ಮತ್ತು ಸ್ವರಾಜ್ಯ ಆಂದೋಲನವನ್ನ ಪ್ರಾರಂಭಿಸಿತು. ಅದರ ಪರಿಣಾಮವನ್ನಾಗಿ ಬ್ರಿಟಿಷ್ ಸರ್ಕಾರವು ಸೈಮನ್ ಆಯೋಗವನ್ನ ರಚಿಸಿತು. 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ ಅಂತ 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳನ್ನ ಒಳಗೊಂಡಿದೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2019ರಲ್ಲಿ ಕೇಳಿರುವಂತಹದನ್ನ ನೋಡಬಹುದು. ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿದೆ ಅಂತಂದ್ರೆ ಅವು 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿದೆ. ಅದು ಗುಜರಾತ್ ಮತ್ತು ಮಹಾರಾಷ್ಟ್ರ. ಈ ಒಂದು ಪ್ರಶ್ನೆಯನ್ನ ಜೂನ್ 2015 ಮತ್ತು 2018ರಲ್ಲಿ ಕೇಳಿರುವಂತಹದನ್ನ ನೋಡಬಹುದು. ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. ಈ ಕೆಳಗಿನ ಪ್ರಶ್ನೆಗಳನ್ನು ಕೂಡ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇದು 2ನೇ ಸೆಪ್ಟೆಂಬರ್ 1946ರಲ್ಲಿ ರಚನೆ ಆಯಿತು. ಮಧ್ಯಂತರ ಸರ್ಕಾರದಲ್ಲಿ ಹೊಸದಾಗಿ ರಚನೆಯಾದಂತಹ ರಾಜ್ಯಾಂಗ ರಚನಾ ಸಭೆಯು 389 ಸದಸ್ಯರನ್ನ ಒಳಗೊಂಡಿತ್ತು. ಇದು 15ನೇ ಆಗಸ್ಟ್ 1947ರವರೆಗೆ ಅಸ್ತಿತ್ವದಲ್ಲಿ ಇತ್ತು. ಜವಾಹರ್ಲಾಲ್ ನೆಹರೂರವರು ಈ ಸರ್ಕಾರದಲ್ಲಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸುತ್ತಾರೆ. ಇತರ ಪ್ರಮುಖ ಸದಸ್ಯರು ಮಂತ್ರಿಮಂಡಲದಲ್ಲಿ ಇದ್ರು. ಇದು ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕಿಸ್ತಾನದ ಸ್ವತಂತ್ರ ಪಡೆಯುವಂತಹ ಹಸ್ತಾಂತರ ಸುಗಮ ಕಾರ್ಯ ಇದಾಗಿವೆ. ಈ ಅಂಶಗಳನ್ನು ಕುರಿತು ವಿವರಿಸಬೇಕಾಗುತ್ತೆ. ಇನ್ನು ಮುಂದಿನದು ಪ್ರಥಮ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015, ಮಾರ್ಚ್ 2017 ಹಾಗೆ ಮಾರ್ಚ್ 2019ರಲ್ಲಿ ಕೇಳಿರುವಂತಹದನ್ನ ನೋಡಬಹುದಾಗಿದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಭಾರತದಲ್ಲಿ ಲೋಕಸಭೆ ಮೊದಲು ಚುನಾವಣೆ 1951, ಅಕ್ಟೋಬರ್ 1952, ಫೆಬ್ರವರಿವರೆಗೆ ನಡೆಯಿತು. ಈ ಚುನಾವಣೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ರಾಜಕೀಯವಾದ ಪ್ರಯೋಗವಾಯಿತು. ಈ ಕೆಳಕಂಡ ಅಂಶಗಳಿಂದ ಜಗತ್ತಿನ ಅತಿ ದೊಡ್ಡ ಸ್ವತಂತ್ರ ಚುನಾವಣೆ ಎಂದು ಕೂಡ ಸಾಬೀತಾಗುತ್ತೆ. ಚುನಾವಣೆ ನಡೆದ ಒಟ್ಟು ಲೋಕಸಭಾ ಸ್ಥಾನಗಳು 489, ಮತದಾರರ ಸಂಖ್ಯೆ 176 ಮಿಲಿಯನ್. ಮತದಾನ ಮಾಡಿದಂತಹವರು ಒಟ್ಟು 105.5 ಮಿಲಿಯನ್. ಮತಗಟ್ಟೆಗಳ ಸಂಖ್ಯೆ 2,24,000. ಶೇಕಡಾವಾರು ಮತದಾನ 45%. ಚುನಾವಣಾ ಕಣದಲ್ಲಿದ್ದ ರಾಜಕೀಯ ಪಕ್ಷಗಳು ಸುಮಾರು 70. ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಸಂಖ್ಯೆ 1800. ಈ ಚುನಾವಣೆಯಲ್ಲಿ 364 ಸ್ಥಾನಗಳನ್ನು ಪಡೆದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜನಪ್ರಿಯ ಪಕ್ಷವಾಗಿ ಹೊರಹೊಮ್ಮಿತು. ಚುನಾವಣಾ ಪ್ರಕ್ರಿಯೆ ಸಂಪೂರ್ಣ ಶಾಂತಿಯುತವಾಗಿ ನಡೆಯಿತು. ಮುಂದಿನದು 1947ರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2016, ಜೂನ್ 2017ರಲ್ಲಿ ನಡೆದಿರುವಂತಹದ್ದನ್ನು ನೋಡಬಹುದು. ಹಾಗೆ 1947 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವಾತಂತ್ರ್ಯ ರಾಷ್ಟ್ರಗಳನ್ನು ಸ್ಥಾಪಿಸಲು ಅವಕಾಶವನ್ನ ನೀಡಿತು. ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಗಡಿ ಆಯೋಗ ರಚಿಸಲಾಗುತ್ತದೆ. ಭಾರತ ರಾಜ್ಯಗಳ ಮೇಲೆ ಚಕ್ರವರ್ತಿ ಆಧಿಪತ್ಯವು ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಹಾಗೆ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನ ಮುಖ್ಯಸ್ಥರಾಗಿದ್ದರು. ಶಾಸನ ರಚಿಸುವಂತಹ ವಿಶೇಷ ಅಧಿಕಾರವನ್ನು ಕೂಡ ಹೊಂದಿರುವುದಿಲ್ಲ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯು ರದ್ದಾಗುತ್ತದೆ. 1947 ಆಗಸ್ಟ್ 15ರಿಂದ ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದಂತಹ ಯಾವುದೇ ಭಾಗಕ್ಕೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ. ರಾಜ್ಯಾಂಗ ರಚನಾ ಸಭೆಯು ಸಂಪೂರ್ಣ ಪದಾಧಿಕಾರದಿಂದ ಕೂಡಿದ್ದು ಸಂವಿಧಾನವನ್ನು ರಚಿಸುವ ಪೂರ್ಣ ಅಧಿಕಾರವನ್ನ ಹೊಂದಿತ್ತು. ಹೊಸ ಸಂವಿಧಾನ ರಚನೆ ಮಾಡುವ ಬಳಿಕ ಕೂಡ ತಾತ್ಕಾಲಿಕವಾಗಿ 1935ರ ಕಾಯ್ದೆ ಜಾರಿಯಲ್ಲಿರುವುದು. ಇನ್ನು ಪಟೇಲ್ ಸ್ಕೀಮ್ ಎಂದರೇನು ಅಂತ ಇದೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015 ಮತ್ತು ಮಾರ್ಚ್ 2016ರಲ್ಲಿ ಕೇಳಿರುವಂತದ್ದನ್ನು ನೋಡಬಹುದು. ಪ್ರಾಂತಗಳ ಏಕೀಕರಣ ಪ್ರಕ್ರಿಯೆ ಕೆಳಗಿನ 3 ಹಂತಗಳಲ್ಲಿ ನಡೆಯುತ್ತದೆ. ಅದು ಸಣ್ಣ ರಾಜ್ಯಗಳನ್ನ ಅವುಗಳೊಂದಿಗೆ ಹೊಂದಿಕೊಂಡಿರುವ ಪ್ರಾಂತಗಳೊಂದಿಗೆ ವಿಲೀನ ಮಾಡುವುದು. ಇಂತಹ 216 ರಾಜ್ಯಗಳನ್ನ ಅವುಗಳಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಲಾಯಿತು. ಉದಾಹರಣೆ, ಒರಿಸ್ಸಾದೊಂದಿಗೆ 24 ರಾಜ್ಯಗಳು, ಹಲವಾರು ಸಣ್ಣ ರಾಜ್ಯಗಳು ಸೇರಿಕೊಂಡು ಒಂದು ದೊಡ್ಡ ರಾಜ್ಯವನ್ನು ರಚಿಸಿಕೊಂಡು, ಈ ರಾಜ್ಯಗಳಲ್ಲಿರುವ ಆಳ್ವಿಕೆಗಾರರಲ್ಲಿ ಬಹು ಪ್ರಮುಖ ವ್ಯಕ್ತಿಯೊಬ್ಬರು ರಾಜ
ಪ್ರಮುಖರಾದರು. ಉದಾಹರಣೆ ಸೌರಾಷ್ಟ್ರ ಪಟಿಯಾಲ ಸಣ್ಣ ಹಿಂದುಳಿದ ಸುಮಾರು ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಿ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು. ಉದಾಹರಣೆ ಹಿಮಾಚಲ ಪ್ರದೇಶ, ಅಜ್ಮೀರ್ ಇತ್ಯಾದಿ. ರಾಜ್ಯಗಳ ಪುನರ್ರಚನೆಗೆ ಭಾಷೆಯ ಆಧಾರವಾಗಿ ಇರಬೇಕೆಂಬುದನ್ನು ಕಾರಣವನ್ನು ನೀಡಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2015 ಹಾಗೆ ಮಾರ್ಚ್ 2018ರಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನ ಹೊಂದಿದೆ. ಇನ್ನು ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನ ಸಾಧಿಸಬಹುದು. ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತವು ನಡೆದಾಗ ಮಾತ್ರ ಪ್ರಜಾಪ್ರಭುತ್ವ ನೈಜ ಸ್ವರೂಪವನ್ನ ಲಭಿಸ್ತದೆ. ಇನ್ನು ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನ ಮಾತೃಭಾಷೆಯಲ್ಲಿ ಸಮರ್ಥವಾಗಿ ನೀಡಬಲ್ಲವಾಗಬೇಕು. ಇನ್ನು 10 ಅಂಕದ ಪ್ರಶ್ನೋತ್ತರಗಳು, ಇವು 5 ಅಂಕದ ಪ್ರಶ್ನೆಗಳಿಗೂ ಕೂಡ ಕೇಳಬಹುದು. ಕೆಳಗಿನ ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. 1935ರ ಕಾಯ್ದೆಯ ಮುಖ್ಯಾಂಶಗಳನ್ನ ವಿವರಿಸಿ ಅಂತ ಇದೆ. ಇದು ಜೂನ್ 2015, ಮಾರ್ಚ್ 2017 ಹಾಗೆ ಮಾರ್ಚ್ 2018ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದನ್ನು ನೋಡಬಹುದು. ಸೊ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಸಂಯುಕ್ತ ಪದ್ಧತಿ ಈ ಒಂದು ಅಂಶ 1935 ಕಾಯ್ದೆಯು ಭಾರತ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸುತ್ತದೆ. ಅಧಿಕಾರದ ವಿಭಜನೆ ಆಯ್ತು ಯಾವ ರೀತಿಯಾಗಿ ಅಂದ್ರೆ ಕೇಂದ್ರ ಪಟ್ಟಿ 59 ವಿಷಯಗಳು. ಉದಾಹರಣೆ ವಿದೇಶಾಂಗ ವ್ಯವಹಾರ, ಕರೆನ್ಸಿ, ರಕ್ಷಣಾ ಮುಂತಾದವುಗಳು. ಇನ್ನು ಪ್ರಾಂತ್ಯಗಳ ಪಟ್ಟಿಯಲ್ಲಿ 54 ವಿಷಯಗಳು ಬರುತ್ತೆ. ಉದಾಹರಣೆಗೆ ಪೊಲೀಸು, ಶಿಕ್ಷಣ, ಅರಣ್ಯ ಮುಂತಾದವುಗಳು. ಸಮವರ್ತಿ ಪಟ್ಟಿಯಲ್ಲಿ ಕ್ರಿಮಿನಲ್ ಲಾ, ಸಿವಿಲ್, ವಿವಾಹ ಮತ್ತು ವಿಚ್ಛೇದನ ಮುಂತಾದ ವಿಷಯಗಳು ಬರುತ್ತೆ. ಇನ್ನು ಶೇಷಾಧಿಕಾರಿಗಳು ಗವರ್ನರ್ ಜನರಲ್ ಇರುವವರು ಇರುತ್ತಾರೆ. ಹಾಗೆ ವಿತ್ ಸರ್ಕಾರ ಪದ್ಧತಿಯಲ್ಲಿ 1919ರ ಕಾಯ್ದೆಯ ಅನ್ವಯ ಪ್ರಾಂತ್ಯಗಳಲ್ಲಿ ರಚಿಸಲಾದಂತಹ ವಿತ್ ಸರ್ಕಾರ ಪದ್ಧತಿಯನ್ನ ಕೇಂದ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು. 1935ರ ಕಾಯ್ದೆಯ ಅನ್ವಯ ಕಾರ್ಯಾಂಗೀಯ ಅಧಿಕಾರಿಗಳು ಗವರ್ನರ್ ಜನರಲ್ ಇವೆ. ಕಾಯ್ದಿರಿಸಿದಂತಹ ವಿಷಯಗಳು ಉದಾಹರಣೆ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮುಂತಾದಂತಹ ವಿಷಯಗಳು. ವರ್ಗಾಯಿಸಿದಂತಹ ವಿಷಯಗಳು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಸಲಹೆಗನುಗುಣವಾಗಿ ಗವರ್ನರ್ ಜನರಲ್ ಅಧಿಕಾರವನ್ನ ಚಲಾಯಿಸುತ್ತದೆ. ಇನ್ನು ಶಾಸಕಾಂಗ, ಕೇಂದ್ರ ಶಾಸಕಾಂಗವು ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ನಿಂದ ಕೂಡಿರುವ ದ್ವಿಸದನ ವ್ಯವಸ್ಥೆ ಆಗಿರುವಂತದ್ದು. ಹಾಗೆ ಕೌನ್ಸಿಲ್ ಆಫ್ ಸ್ಟೇಟ್ ಮೇಲ್ಸದನವಾಗಿದ್ದು 260 ಸದಸ್ಯರನ್ನು ಹೊಂದಿದೆ. ಇದರಲ್ಲಿ 156 ಅಂದ್ರೆ 60% ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದ್ರೆ 104 ಅಂದ್ರೆ 40% ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶನವನ್ನ ಕೊಡ್ತಾ ಇದ್ರು. ಇನ್ನು ಫೆಡರಲ್ ಅಸೆಂಬ್ಲಿಯು ಕೆಲಸದನವಾಗಿದ್ದು 375 ಸದಸ್ಯರನ್ನ ಹೊಂದಿದೆ. ಅದರಲ್ಲಿ 150 ಅಂದ್ರೆ 67% ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾದ್ರೆ 125 ಅಂದ್ರೆ 33% ಸದಸ್ಯರು ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮ ನಿರ್ದೇಶಿತಗೊಳ್ಳುವರು. ಇನ್ನು ಫೆಡರಲ್ ನ್ಯಾಯಾಲಯದ ಸ್ಥಾಪನೆ 1937ರಲ್ಲಾಗುತ್ತೆ. ಇದರಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ಹಾಗೂ 6 ಹೆಚ್ಚುವರಿ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಇವರನ್ನ ಕಾನೂನಿನ ನಿಪುಣತೆ ಅರ್ಹತೆಯ ಆಧಾರದ ಮೇಲೆ ನೇಮಿಸುತ್ತದೆ. ಅದರ ಅಧಿಕಾರಿಗಳೆಂದರೆ ಮೂಲ ಅಧಿಕಾರ, ಕೇಂದ್ರ ಪ್ರಾಂತ್ಯಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವುದು, ಮೇಲ್ಮನವಿಯ ಅಧಿಕಾರ, ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಸಲಹಾತ್ಮಕ ಅಧಿಕಾರ, ಗವರ್ನರ್ ಜನರಲ್ಗೆ ಕಾನೂನಿನ ಸಲಹೆ ನೀಡುವಂತಹ ಅಧಿಕಾರ, ಕೋರ್ಟ್ ಆಫ್ ರೆಕಾರ್ಡ್ ಅಂದ್ರೆ ದಾಖಲೆ ನ್ಯಾಯಾಲಯವಾಗಿ ಕೆಲಸವನ್ನ ನಿರ್ವಹಿಸುವಂತದ್ದು, ವಿವರಣೆ, ಪ್ರಾಂತೀಯ ಸ್ವಾಯತ್ತತೆ. ಈ ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಚಾರ ಪಡಿಸಿತು. ಇದನ್ನು 11 ಪ್ರಾಂತ್ಯಗಳಲ್ಲಿ ಅವುಗಳಾದಂತಹ ಮದ್ರಾಸ್, ಬಾಂಬೆ, ಬೆಂಗಾಲ್, ದಿಗು, ನಟಿಫ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸಸ್, ಅಸ್ಸಾಂ, ಎಂಗ್ಲೋ ಒರಿಸ್ಸಾ ಹಾಗೂ ಸಿಂಧಗಳಲ್ಲಿ ಜಾರಿಗೊಳಿಸಲಾಗುತ್ತೆ. ಇನ್ನು ಸೈಮನ್ ಆಯೋಗವು 1929ರಲ್ಲಿ ಆಶ್ವಾಸನೆ ನೀಡಿದಂತೆ ಈ ಕಾಯ್ದೆಯ ಅನ್ವಯ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನ ನೀಡಲಾಯಿತು. ದೇಶೀಯ ಸಂಸ್ಥಾನಗಳ ಆಳ್ವಿಕೆಯ ವಿಲೀನಕ್ಕೆ ವಿರೋಧ. ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗವರ್ನರ್ಗಳು ಮಹತ್ವವಾದ ಕಾರ್ಯಗಳು ತಾವೇ ಉಳಿಸಿಕೊಂಡು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನ ಹೊಂದಿದ್ರು. ಇನ್ನು
ಇನ್ನು ಎರಡನೆಯ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಇರುವಂತಹ ಒಂದು ಹಂತದ ಪ್ರಶ್ನೆಗಳನ್ನು ಮಾಡೋದಾದ್ರೆ ಚುನಾವಣೆ ಎಂದರೆ ಏನು ಅಂತ ಇದೆ. ದೇಶದಲ್ಲಿನ ಎಲ್ಲಾ ಮತದಾರರು ತಮ್ಮ ನಾಡ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡುವಂತಹ ವಿಧಾನವೇ ಚುನಾವಣೆ. ಚುನಾವಣೆಯ ಮೂಲ ಪದ ಯಾವುದು ಅಂದ್ರೆ ಎಲೆ ಗೆರೆ ಅನ್ನುವಂಥದ್ದು. ಉಪಚುನಾವಣೆ ಎಂದೇ ಚುನಾಯಿತ ಸದಸ್ಯರ ರಾಜೀನಾಮೆ, ಮರಣ ಮುಂತಾದ ಕಾರಣಗಳಿಂದ ತನ್ನ ಅಥವಾ ಇನ್ನಿತರ ಕಾರಣಗಳಿಗೆ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳೊಳಗಾಗಿ ನಡೆಯುವಂತಹ ಚುನಾವಣೆಗೆ ಉಪಚುನಾವಣೆ. ಇನ್ನು ಚುನಾವಣಾ ಆಯೋಗದ ಮುಖ್ಯಸ್ಥರು ಅಂದ್ರೆ ಆಯುಕ್ತರು ಯಾರು ಅಂದ್ರೆ ಸುನಿಲ್ ಅರೋರಾ. ಇನ್ನು ಭಾರತ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂದ್ರೆ ಅದು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2016 ಮತ್ತು ಮಾರ್ಚ್ 2019 ಕೇಳಿರುವಂತಹದನ್ನ ನೋಡ್ಬೋದು. ಇನ್ನು EPIC ವಿಸ್ತರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಎಲೆಕ್ಟ್ರಾನಿಕ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದ್ರೆ ಮತದಾರರ ಚೀಟಿ ಅನ್ನುವಂಥದ್ದು. ಈ ಒಂದು ಪ್ರಶ್ನೆ ಮಾರ್ಚ್ 2015 ಮತ್ತೆ ಮಾರ್ಚ್ 2017 ಹಾಗೆ ಜೂನ್ 2017 ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತದ್ದನ್ನ ನೋಡಬಹುದು. ಹೀಗಾಗಿ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದ್ದು ಅದನ್ನ ಹೆಚ್ಚು ಗಮನವನ್ನ ಕೊಡ್ಬೇಕು. ಹಾಗೆ NOTA ವಿಸ್ತರಿಸಿ ಅಂತ ಕೇಳಿದರೆ ಅಂದ್ರೆ ಅಂತ ಅಂದ್ರೆ ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015 ಮತ್ತು 2018 ಈ ಪ್ರಶ್ನೆಯನ್ನ ಕೇಳಿರುವಂತದ್ದು. ಮತದಾನ ಮಾಡುವಾಗ ಇರುವಂತಹ ಒಂದು ಆಪ್ಷನ್ ಇದು. ನೇರ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಭಾರತದ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭಾ ಭಾರತದಲ್ಲಿ ಎಂತ ಪಕ್ಷ ಪದ್ಧತಿ ಇದೆ ಅಂದ್ರೆ ಅದು ಪಕ್ಷ. ಈ ಒಂದು ಪ್ರಶ್ನೆಯನ್ನು ಜೂನ್ 2016 ಕೇಳಿರುವಂತದ್ದು ನಾವು ನೋಡಬಹುದು. UPA ವಿಸ್ತರಿಸಿ ಅಂತ ಕೇಳಿದ್ರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸಸ್ ಅಂದ್ರೆ ಸಂಯುಕ್ತ ಪರ ಒಕ್ಕೂಟ ಅಂತ. LDA ವಿಸ್ತರಿಸಿ ಅಂತ ಕೇಳಿದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಅಂದ್ರೆ ರಾಷ್ಟ್ರೀಯ ಪ್ರಜಾಪ್ರಭುತ್ವ ಒಕ್ಕೂಟ. ಇನ್ನು ಪಕ್ಷ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ತಂದಿದ್ದು ಅಂದ್ರೆ 1985 ಏಪ್ರಿಲ್ 1 ಜಾರಿಗೆ ಬರುತ್ತೆ. ಈ ಒಂದು ಪ್ರಶ್ನೆಯನ್ನು ಮಾರ್ಚ್ 2016 ಕೇಳಿರುವಂತಹದನ್ನ ನೋಡಬಹುದು. ಹಾಗೆ ಇನ್ನು 2 ಅಂಕದ ಪ್ರಶ್ನೆ ಉತ್ತರಗಳು. ಪ್ರತ್ಯಕ್ಷ ಚುನಾವಣೆ ಎಂದರೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಾಷ್ಟ್ರೀಯ ಮತದಾನದ ಮೂಲಕ ಮತ ಚಲಾಯಿಸುವಂತಹ ಪದ್ಧತಿ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆಗಳು. ಸಾರ್ವತ್ರಿಕ ವಯಸ್ಸಿನ ಮತದಾನ ಪದ್ಧತಿ ಎಂದರೆ ಉದಾಹರಣೆ ಕೊಡಿ ಅಂತ ಇದೆ. ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲಾ ಪುರುಷರು ಲಿಂಗ, ಧರ್ಮ, ಜಾತಿ, ಆರ್ಥಿಕ ಹಾಗೂ ಸಾಮಾಜಿಕ ಕಾರಣಗಳು ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಸ್ವತಂತ್ರವಾಗಿರುತ್ತಾರೆ. ಇದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಉದಾಹರಣೆ ಭಾರತ. ಸಾರ್ವತ್ರಿಕ ಚುನಾವಣೆ ಎಂದರೇನು ಅಂದರೆ ಶಾಸನಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲಾ ಮತದಾರರು ದೀರ್ಘಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳಲ್ಲಿ ಮತ ಹಾಕುವಂತಹ ಪದ್ಧತಿಗೆ ಸಾರ್ವತ್ರಿಕ ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ರಾಜಕೀಯ ಪಕ್ಷ ಎಂದರೇನು ಅಂತ ಇದೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಜನಸಮೂಹವೇ ರಾಜಕೀಯ ಪಕ್ಷ. ಏಕಪಕ್ಷ ಪದ್ಧತಿ ಎಂದರೆ ಏನು ಅಂತ ಇದೆ ಒಂದು ರಾಷ್ಟ್ರದಲ್ಲಿ ಕೇವಲ ಒಂದು ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎಂದು ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆ ಚೀನಾ. ಹಾಗೆ ಬಹುಪಕ್ಷ ಪದ್ಧತಿ ಅಂದ್ರೆ ಏನು ಅಂತ ಇದೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಒಂದು ರಾಷ್ಟ್ರದಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿರುವುದಕ್ಕೆ ಬಹುಪಕ್ಷ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆ ಭಾರತ, ಫ್ರಾನ್ಸ್ ಮತ್ತು ಜರ್ಮನಿ. ರಾಜಕೀಯ ಪಕ್ಷಗಳ ಇವು ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ ಅಭ್ಯರ್ಥಿಗಳ ಆಯ್ಕೆ ಮತ್ತು ಸರ್ಕಾರದ ರಚನೆ. ಭಾರತದ ಯಾವುದಾದ್ರೂ 2 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತೆ ಭಾರತೀಯ ಜನತಾ ಪಕ್ಷ. ಹಾಗೆ ಮುಸ್ಲಿಂ ಲೀಗ್, ಕಮ್ಯುನಿಸ್ಟ್ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ. ಇನ್ನು ಪ್ರಾದೇಶಿಕ ಪಕ್ಷಗಳನ್ನ ಹೆಸರಿಸಿ ಅಂತ ಕೇಳಿದರೆ JDS, KJP, DMK ಮತ್ತು AAP ಅವರು. ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಕೇಳಿದರೆ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚಿಸುವಂತಹ ಒಂದು ಪ್ರಕ್ರಿಯೆಗೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಕರೆಯುತ್ತಾರೆ. ಇನ್ನು ಸಮ್ಮಿಶ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ರಚನೆಯಾಗ್ತದೆ ಅಂದ್ರೆ ಚುನಾವಣೆಗಳು ನಡೆದು ಫಲಿತಾಂಶಗಳು ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ
ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯಲಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ. ಮಧ್ಯಂತರ ಚುನಾವಣೆ ಎಂದರೇನು ಅಂತಂದ್ರೆ, ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರ ಅವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ನಡೆಯುವಂತಹ ಚುನಾವಣೆಯೇ ಮಧ್ಯಂತರ ಚುನಾವಣೆ. ಮರು ಚುನಾವಣೆ ಅಂದ್ರೆ ಏನು ಅಂತ ಇದೆ. ಚುನಾವಣಾ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಅಕ್ರಮ, ಮತಗಟ್ಟೆಗೆ ನಾಶ, ಮತಪತ್ರಗಳ ಕಸಿಯುವಿಕೆ, ಸಿಬ್ಬಂದಿಗೆ ಕರ್ತವ್ಯದ ಅಡಚಣೆ ಅಥವಾ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಲ್ಲಿ ಚುನಾವಣೆಯನ್ನು ರದ್ದುಗೊಳಿಸಿ ಚುನಾವಣೆಯನ್ನು ನಡೆಸುವಂತದ್ದೇ ಮರು ಚುನಾವಣೆ. ಇನ್ನು ಚುನಾವಣಾ ಸುಧಾರಣಾ ಸಮಿತಿಯನ್ನ ಹೆಸರಿಸಿ ಅಂತ ಕೇಳಿದರೆ ಏಕೆ ತಾರತಮ್ಯ ಸಮಿತಿ ಮತ್ತು ಸಮಿತಿ. ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. ಕೆಳಗಿನ 13 ಪ್ರಶ್ನೆಗಳಿಗೂ ಕೂಡ 5ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ನೋಡಿ, ನಿಮಗೆ ಅಭ್ಯಾಸ ಭಾಗದಲ್ಲಿ ಪ್ರಶ್ನೋತ್ತರಗಳು ಬೇಕು ಅಂತಂದ್ರೆ ನಾನು ಅದನ್ನ ಸಂಪೂರ್ಣವಾದಂತಹ ಉತ್ತರಗಳನ್ನ ಒಳಗೊಂಡಿರುವಂತಹ ಒಂದು ಎಲ್ಲಾ ಲೆಸನ್ನಿಂದ ಉತ್ತರಗಳನ್ನ ಕೊಟ್ಟಿರುವಂತದ್ದು ನಾನು ವಿಡಿಯೋಗಳೆಲ್ಲ ಮಾಡಿದ್ದೇನೆ. ಅವುಗಳ ಒಂದು ಲಿಂಕ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ನೀವು ಹೋದ್ರೆ ಎಲ್ಲ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಅಂದ್ರೆ ಒಂದು ಅಧ್ಯಾಯ, 2 ಅಧ್ಯಾಯ, 3 ಅಧ್ಯಾಯ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ನೀವು ಅವುಗಳ ನಮ್ಗೆ ಎಷ್ಟು ಸಾಲದು ಅಂತ ಅಂದ್ರೆ ಅವುಗಳನ್ನು ಕೂಡ ಸಂಪೂರ್ಣವಾಗಿ ಓದ್ಬೋದು. ನೀವು ಚುನಾವಣೆ ಮಹತ್ವವನ್ನು ಬರೆಯಿರಿ ಅಂತ ಇದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ಒದಗಿಸುವುದು, ಪ್ರಜೆಗಳ ಹಿತಾಸಕ್ತಿಯ ರಕ್ಷಣೆಯನ್ನು ಮಾಡುವಂತಹದ್ದು, ಪ್ರಜೆಗಳಿಗೆ ತಮಗೆ ಬೇಕಾದ ಪ್ರತಿನಿಧಿಗಳ ಆಯ್ಕೆಯನ್ನು ಮಾಡಿಕೊಳ್ಳುವುದು, ಪ್ರಜಾಪ್ರಭುತ್ವದ ಅಳತೆಗೋಲು ಹಾಗೆ ಸಾರ್ವತ್ರಿಕ ಅಭಿಪ್ರಾಯವನ್ನು ರೂಪಿಸುತ್ತದೆ, ರಾಜಕೀಯ ಜ್ಞಾನ ಮೂಡಿಸುತ್ತದೆ, ಹಾಗೆ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯತೆ ನೀಡುವುದು, ರಾಜಕೀಯ ನಾಯಕರ ನಡುವೆ ಸಾಮರಸ್ಯ. ಇಷ್ಟು ಜೊತೆಗೆ ಇವುಗಳನ್ನ ವಿವರಣೆಯನ್ನು ಕೂಡ ಬರೆಯಬೇಕು. ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟಿದ್ದೇನೆ. ಅದರ ವಿವರಣೆಯನ್ನ ನೀವು ರೆಫರ್ ಮಾಡಬಹುದು. ಅದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಅದನ್ನ ನೀವು ರೆಫರ್ ಮಾಡಿ. ಹಾಗೆ ಪ್ರತ್ಯಕ್ಷ ಚುನಾವಣೆ ಎಲೆಕ್ಷನ್ಗಳನ್ನು ವಿವರಿಸಿ ಅಂತ ಕೇಳಿದರೆ ಇದು ಜೂನ್ 2016 ಹಾಗೂ ಮಾರ್ಚ್ 2019 ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಹೆಚ್ಚು ಪ್ರಜಾಸತ್ತಾತ್ಮಕವಾದಂತಹದ್ದು, ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣವನ್ನು ನೀಡುತ್ತೆ, ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತೆ, ಹಾಗೆ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡುತ್ತೆ, ಹಾಗೆ ಸಾರ್ವಜನಿಕರೊಂದಿಗೆ ಸಂಪರ್ಕ, ಈ ಅಂಶಗಳ ಕುರಿತು ವಿವರಣೆಯನ್ನ ಬರೆಯಬೇಕಾಗುತ್ತೆ. ಇನ್ನು ಪರೋಕ್ಷ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆ ಮಾರ್ಚ್ 2016 ಕೇಳಿರುವಂತದ್ದನ್ನ ನೋಡ್ಬೋದು. ಅಂದ್ರೆ ಇವತ್ತು ಅಧ್ಯಯನ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು. ಸೊ ಇದಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ನೀವು ಅಭ್ಯಾಸವನ್ನ ಮಾಡಿದ್ರೆ ಒಂದು 40% ಅಂಕವನ್ನ ಇದರಿಂದನೇ ಪಡಿಬಹುದು ಅನ್ನೋದು ನನ್ನ ಅನಿಸಿಕೆ. ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಸೊ ಅದಕ್ಕಾಗಿ ನೀವು ಈಗಿಂದನೇ ಅಭ್ಯಾಸವನ್ನ ಮಾಡಿದ್ರೆ ಟೆಸ್ಟ್ಗೆ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಪರೀಕ್ಷೆಗೆ ಮಾಡ್ತೀರಾ. ಹಾಗೆ ಪರೋಕ್ಷ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ, ಪ್ರಚಾರದ ಆಡಳಿತವಿಲ್ಲ, ಶಾಂತಿಯುತ ಬಹುತೇಕಕ್ಕೆ ಆಸ್ಪದವಿಲ್ಲ, ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ, ಈ ಎಲ್ಲ ಅಂಶಗಳನ್ನು ಕುರಿತು ಸವಿಸ್ತಾರವಾಗಿ ಬರೆಯಬೇಕಾಗುತ್ತೆ. ಇನ್ನು ಮತದಾರರ ಆಗುವ ಅನುಕೂಲಗಳನ್ನ ಬರೆಯಿರಿ ಅಂತ ಇದೆ. ನಕಲಿ ಮತದಾನವನ್ನ ತಡೆಗಟ್ಟುವಂಥದ್ದು, ಚುನಾವಣೆಗಳನ್ನು ನ್ಯಾಯಯುತವಾಗಿ ನಡೆಸುವಂಥದ್ದು, ಚುನಾವಣೆಗಳು ಪಕ್ಷಪಾತವಾಗುತ್ತದೆ, ಹಾಗೆ ಸರ್ಕಾರದ ಹಲವಾರು ಯೋಜನೆಗಳಿಗೆ ಸಿಗುವ ಲಾಭವನ್ನ ಇದರಿಂದ ಪಡೆಯಬಹುದು. ಈ ಅಂಶಗಳನ್ನು ಕುರಿತು ವಿವರಣೆಯನ್ನ ಬರೆಯಬೇಕಾಗುತ್ತೆ. ಇನ್ನು ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015 ಹಾಗೆ ಮಾರ್ಚ್ 2017 ಮತದಾನ ಸುಲಭ ರೀತಿಯಾಗುತ್ತೆ, ಸಮಯದ ಉಳಿತಾಯ ಆಗುತ್ತೆ, ಹಣಕಾಸಿನ ಉಳಿತಾಯ ಆಗುತ್ತೆ, ಪರಿಸರ ನಾಶವನ್ನು ತಡೆಗಟ್ಟುತ್ತದೆ, ಅನಕ್ಷರಸ್ಥರಿಗೆ ಏಕೆ ಅನುಕೂಲ, ಹಾಗೆ ಚುನಾವಣಾ ಅಕ್ರಮವನ್ನು ತಡೆಗಟ್ಟುತ್ತದೆ, ಶೀಘ್ರ ಫಲಿತಾಂಶವನ್ನು ಪಡೆಯಬಹುದು. ಈ ಅಂಶಗಳ ಕುರಿತು ವಿವರಣೆಯನ್ನು ಬರೆಯಬೇಕಾಗುತ್ತೆ. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ವಿವರಿಸಿ ಅಂತ ಕೇಳಿದರೆ ಇದು ಮಾರ್ಚ್ 2018 ಒಂದು ಪ್ರಶ್ನೆಯನ್ನು ಕೇಳಿರುವಂತದ್ದನ್ನು ನೋಡಬಹುದು. 1985 ಏಪ್ರಿಲ್ 1 ಜಾರಿಗೆಯಾಗಿ 2003 ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ ಬದಲಾವಣೆ ಮಾಡಲಾದಂತಹ ಕಾಯ್ದೆಯ ಅಂಶಗಳು ಕೆಳಗಿನಂತಿವೆ. ಶಾಸನಸಭೆಯ ಸದಸ್ಯರು ಸ್ವ ಇಚ್ಛೆಯಿಂದ ತಮ್ಮ ಪಕ್ಷದ ತ್ಯಜಿಸಿದರೆ ಸದನದಲ್ಲಿ ವಿಪ್ ಉಲ್ಲಂಘಿಸಿದಾಗ ಪಕ್ಷದ
ಇಲ್ಲದೆ ಸದನದಲ್ಲಿ ಮತ ಚಲಾಯಿಸಿದಾಗ ನಾಮಫಲಕಗೊಂಡ ಶಾಸಕರು 6 ತಿಂಗಳ ನಂತರ ಬೇರೆ ಪಕ್ಷ ಸೇರಿದಾಗ ಅನರ್ಹಗೊಂಡ ವ್ಯಕ್ತಿಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಯಾವುದೇ ಲಾಭದಾಯಕ ಒಪ್ಪಿಕೊಳ್ಳುವಂತಿಲ್ಲ. ಮಂತ್ರಿಮಂಡಲದ ಗಾತ್ರ ಶೇಕಡ 15 ಮೀರುವಂತಿಲ್ಲ. ಸದಸ್ಯರ ಅನರ್ಹಗೊಳಿಸುವ ಅಧಿಕಾರ ಸಭಾಪತಿಗಳಿಗೆ ಇರ್ತದೆ. ಇನ್ನು ಪಕ್ಷೇತರ ಸದಸ್ಯ ಯಾವುದೇ ಪಕ್ಷ ಸೇರಿದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಅನರ್ಹವಾಗುತ್ತದೆ. ಈ ಅಂಶಗಳನ್ನು ವಿವರಣೆಯನ್ನ ಬರೀಬೇಕಾಗುತ್ತೆ. 10 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಎಂದು ಕೇಳಿದರೆ, ಭಾರತದ ಚುನಾವಣೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಎಂದು ಕೇಳಿದರೆ, ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2018 ಮತ್ತು ಜೂನ್ 2018ರಲ್ಲಿ ಕೇಳಿರುವಂತದ್ದನ್ನ ನೋಡ್ಬೋದು. ರಚನೆ: ಸಂವಿಧಾನದ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನ ಹೊಂದಿದೆ. ನೇಮಕವನ್ನು ನೋಡಿದ್ರೆ ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇನ್ನು ಅಧಿಕಾರಾವಧಿ ಅಂತಂದ್ರೆ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೆ. ಅಧಿಕಾರ ಹಾಗೂ ಕಾರ್ಯಗಳು: ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಪರಿಶೀಲನೆ ಮಾಡುವುದು, ಪರಿಷ್ಕರಣೆ ಮತ್ತು ನಿರ್ದೇಶನವನ್ನ ನೀಡುವುದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸುವುದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವುದು. ಚುನಾವಣೆಯ ಘೋಷಣೆ, ಅಧಿಸೂಚನೆಯನ್ನು ಹೊರಡಿಸುವುದು. ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು. ಚುನಾವಣಾ ಸಿಬ್ಬಂದಿಯ ನೇಮಕ ಮಾಡುವುದು. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು, ಚಿಹ್ನೆ ನೀಡುವಂತದ್ದು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು. ಚುನಾವಣೆಗೆ ಆದೇಶಿಸುವುದು. ಹಾಗೆ ಚುನಾವಣಾ ಪ್ರಚಾರದ ಸಮಯದ ನಿಗದಿಯನ್ನು ಪಡಿಸುವಂತಹದ್ದು. ಮತ ಎಣಿಕೆ, ಫಲಿತಾಂಶ ಪ್ರಕಟಣೆ, ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು, ಸರ್ಕಾರ ರಚಿಸುವಂತೆ ಸಲಹೆ ನೀಡುವುದು. ಹಾಗೆ ಈ ಎಲ್ಲಾ ಅಂಶಗಳನ್ನು ಬರೆಯಬೇಕಾಗುತ್ತೆ. ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಅಂತ ಹೇಳಿದರೆ, ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ, ಅಭ್ಯರ್ಥಿಗಳ ನೋಂದಣಿಯ ಕಡ್ಡಾಯ ಘೋಷಣೆ, ಹಾಗೆ ಅಪರಾಧಗಳ ವಿವರ ಕಡ್ಡಾಯ ಘೋಷಣೆ, ಶೈಕ್ಷಣಿಕ ಆಸ್ತಿಯ ವಿವರಗಳಲ್ಲಿ ನೆಲೆಯನ್ನು ಕೊಡಬೇಕಾಗುತ್ತೆ. ಇನ್ನು ರಾಜ್ಯದ ಚುನಾವಣಾ ವೆಚ್ಚವನ್ನು ಭರಿಸುವಂತದ್ದು. ಈ ಎಲ್ಲಾ ಅಂಶಗಳನ್ನ ವಿವರಣೆಯನ್ನ ಸಂಪೂರ್ಣವಾಗಿ ಬರೆಯಬೇಕಾಗುತ್ತೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2019ರಲ್ಲಿ ಕೇಳಿರುವಂತಹದನ್ನ ನೋಡಬಹುದು. ಇನ್ನು ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನ ವಿವರಿಸಿ ಎಂದು ಕೇಳಿದರೆ, ಈ ಒಂದು ಪ್ರಶ್ನೆ ನೋಡಿ 4 ಬಾರಿ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದು. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಮಾರ್ಚ್ 2015, ಮಾರ್ಚ್ 2016, ಮಾರ್ಚ್ 2017 ಹಾಗೂ ಜೂನ್ 2018 ನೋಡ್ಬೋದು. ಸಂವಿಧಾನಾಂತರ ಬೆಳವಣಿಗೆ ಅಂತ ಇದೆ. ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ಪಕ್ಷಗಳಲ್ಲಿ ಏಕಪಕ್ಷದ ಆರೋಗ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ಹಾಗೆ ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಮ್ಮಿಶ್ರ ಸರ್ಕಾರದ ಶಕ್ತಿ, ಎಲ್ಲ ಅಂಶಗಳನ್ನು ಬರೆಯಬೇಕಾಗುತ್ತೆ. ಇನ್ನು ಮುಂದೆ ಆಡಳಿತ ವಿವರಿಸಿ ಅಂತ ಕೇಳಿದರೆ, ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವಂತದ್ದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂತದ್ದು, ಸರ್ಕಾರ ಮತ್ತು ಜನರ ನಡುವೆ ಸೇರಿವೆ, ಸಾರ್ವಜನಿಕರ ಹಿತಾಸಕ್ತಿಯ ರಕ್ಷಣೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ. ಭಾರತದಲ್ಲಿ ಆಡಳಿತದ ಯಂತ್ರ ಅನ್ನುವಂಥದ್ದು 1 ಅಂಕದ ಪ್ರಶ್ನೋತ್ತರಗಳು. ಆಡಳಿತದ ಮೂಲ ಪದ ಯಾವುದು ಅಂತ ಇದೆ. ಆಡ್ ಮತ್ತು ಮಿನಿಸ್ಟರ್ ಅಂದ್ರೆ AD ಅಂದ್ರೆ ಸಾರ್ವಜನಿಕ, ಮಿನಿಸ್ಟರ್ ಅಂದ್ರೆ ಸೇವೆ ಅಂತ ಹೇಳ್ಬಿಟ್ಟು ಗ್ರಾಹಕ. ಇನ್ನು ಆಡಳಿತ ಎಂದೇನು ಅಂತ ಇದೆ. ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಸುವಂತಹ ಸಾಮೂಹಿಕ ಪ್ರಯತ್ನವನ್ನ ಆಡಳಿತ ಅಂತ ಹೇಳ್ಬಿಟ್ಟು ಕರೀತಾರೆ. ಕೇಂದ್ರಾಡಳಿತದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಅದು ರಾಷ್ಟ್ರಪತಿಗಳು. ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಅಂದ್ರೆ ಅದು ರಾಜ್ಯಪಾಲರು. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂದ್ರೆ ರಾಜ್ಯಪಾಲರು. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂದ್ರೆ ಜಿಲ್ಲಾಧಿಕಾರಿಗಳು. ಈ ಒಂದು ಪ್ರಶ್ನೆಯನ್ನು 2019ರಲ್ಲಿ ಕೇಳಿರುವಂತದ್ದು. CAT ಅನ್ನ ವಿಸ್ತರಿಸಿ ಅಂತ ಕೇಳಿದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಕೇಂದ್ರಾಡಳಿತ ಕ್ಯಾಟ್ ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ UPSC ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕೇಂದ್ರ ಲೋಕಸೇವಾ KPSC ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ ಲೋಕಸೇವಾ
ಆಯೋಗ. JPSCಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಜಂಟಿ ಆಯೋಗ. ಸೇವಾ ಆಯೋಗ. IAS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ ಭಾರತೀಯ ಆಡಳಿತ ಸೇವಾ ಆಯೋಗ. IPS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದ್ರೆ ಭಾರತೀಯ ಪೊಲೀಸ್ ಸೇವಾ ಆಯೋಗ. KIS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ ಕರ್ನಾಟಕ ಆಡಳಿತದ ಸೇವೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ಪ್ರಧಾನಮಂತ್ರಿಯನ್ನು ಒಳಗೊಂಡ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿ ನೇಮಿಸುತ್ತಾರೆ. ಇನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಹಾಗೂ ಸದಸ್ಯರನ್ನ ಯಾರು ನೇಮಿಸ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಜ್ಯಪಾಲರು ನೇಮಿಸ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟು ಅಂದ್ರೆ 6 ವರ್ಷ ಅಥವಾ 65 ವಯಸ್ಸಾದ ಮೇಲೆ ನಿವೃತ್ತಿ ಆಗುತ್ತೆ. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟು? 6 ಅಥವಾ 62 ವರ್ಷ. ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂದ್ರೆ ಕರ್ನಾಟಕ ಆಡಳಿತ ಸೇವೆ. ಯಾವ ವಿಧಿಯು ಅಖಿಲ ಭಾರತದ ಸೇವೆಗೆ ಅವಕಾಶವನ್ನು ಕಲ್ಪಿಸಿದೆ ಅಂದ್ರೆ 312ನೇ ವಿಧಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಅಂದ್ರೆ ಅದು ಮೈಸೂರಿನಲ್ಲಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿಯಲ್ಲಿದೆ, ಹೈದರಾಬಾದ್ನಲ್ಲಿದೆ. ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂದ್ರೆ ಭಾರತೀಯ ರೈಲ್ವೆ ಸೇವೆ. ಜಿಲ್ಲಾಡಳಿತ ಎಂದರೆ ರಾಜ್ಯದ ಜಿಲ್ಲಾಡಳಿತ ಇದು ಜಿಲ್ಲೆಗಳಲ್ಲಿರುವ ಸಾರ್ವಜನಿಕ ವ್ಯವಹಾರಗಳನ್ನ ನೋಡಿಕೊಳ್ತಾರೆ. ಕರ್ನಾಟಕ ಸೇವಾ ಆಯೋಗದ ಈಗಿನ ಅಧ್ಯಕ್ಷರು ಯಾರಂದ್ರೆ ಷಡಕ್ಷರಿ ಸ್ವಾಮಿ ಹಂಗಾಮಿ ಅಂದಿರ್ತಾರೆ. ಪ್ರಸ್ತುತವಾಗಿರುವಂತಹದ್ದನ್ನು ಹೋಗ್ಬಿಟ್ಟು ಬರೀಬೇಕಾಗುತ್ತೆ. ಸರ್ಕಾರ 4ನೇ ಅಂಗ ಯಾವುದು ಅಂದ್ರೆ ನಾಗರಿಕ ಸೇವಾ ವರ್ಗ. ಶಾಶ್ವತ ಕಾರ್ಯಾಂಗ ಎಂದು ಯಾವುದನ್ನು ಕರೀತಾರೆ ಅಂದ್ರೆ ನಾಗರಿಕ ಸೇವಾ ವರ್ಗವನ್ನ. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆಯನ್ನು ಕೊಡಿ ಎಂದು ಕೇಳಿದರೆ ಭಾರತೀಯ ಆಡಳಿತ ಸೇವೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2015ರಲ್ಲಿ ಕೇಳಿರುವಂತದ್ದನ್ನ ನೋಡ್ಬೋದು. ಹೊಸ ಅಖಿಲ ಭಾರತ ಸೇವೆಗಳ ರಚನೆ ಮಾಡಿಕೊಳ್ಳುವ ಅಧಿಕಾರ ಯಾರಿಗಿದೆ ಅಂದ್ರೆ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತಿಗೆ ಇದೆ. ರಾಜ್ಯ ಸಚಿವಾಲಯ ಮುಖ್ಯಸ್ಥರು ಯಾರಂದ್ರೆ ಮುಖ್ಯ ಕಾರ್ಯದರ್ಶಿ. ಕರ್ನಾಟಕದ ಈಗಿನ ಮುಖ್ಯ ಕಾರ್ಯದರ್ಶಿ ಅಂದ್ರೆ ತಮಾ ವಿಜಯ ಭಾಸ್ಕರ್ ಅವರು. 2 ಅಂಕದ ಪ್ರಶ್ನೆಗಳು ಕೆಳಗಿನ 2 ತರಿಸಿ ಅಂತ ಹೇಳಿದ್ರೆ ಆಡಳಿತ ಸೇವೆ ಏನಿರುವಂತಂದ್ರೆ ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015ರಲ್ಲಿ ಕೇಳಿರುವಂತದ್ದನ್ನು ನೋಡ್ಬೋದು. ದೇಶದ ದಿನನಿತ್ಯದ ಆಡಳಿತ ನಡೆಸಿಕೊಂಡು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವಂತಹ ಎಲ್ಲಾ ಸರ್ಕಾರಿ ನೌಕರರು ಮಾಡುವಂತಹ ಕಾರ್ಯವೇ ಆಡಳಿತ ಸೇವೆ. ಆಡಳಿತ ಸೇವೆಯ ವರ್ಗೀಕರಣ ಮಾಡಿ ಅಂತ ಕೇಳಿದರೆ ಅಖಿಲ ಭಾರತ ಸೇವೆ, ಕೇಂದ್ರ ಸೇವೆ, ರಾಜ್ಯ ಸೇವೆ. ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು ಅಂತ ಇದೆ. ಈ ಪ್ರಶ್ನೆಯನ್ನು 2016ರಲ್ಲಿ ಕೇಳಿರುವಂತದ್ದು. ನಾಗರಿಕ ಸಿಬ್ಬಂದಿಗಳು ರಾಜಕೀಯ ಚಟುವಟಿಕೆಗಳನ್ನ ಆದಷ್ಟು ದೂರ ನೋಡಬೇಕು. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವುದಾಗಲಿ ಅಥವಾ ದೇಣಿಗೆ ನೀಡುವುದಾಗಲಿ ಮಾಡಬಾರದು. ಇದನ್ನೇ ಆಡಳಿತ ಅಥವಾ ರಾಜಕೀಯ ತಾಟಸ್ಥ್ಯತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಆಡಳಿತ ಸೇವೆಯ ಅನಾಮಕತ್ವ ಅಂದ್ರೆ ಏನು ಅಂತ ಕೇಳಿದರೆ ಈ ಒಂದು ಪ್ರಶ್ನೆ 2016ರಲ್ಲಿ ಕೇಳಿರುವಂತದ್ದನ್ನು ನೋಡಬಹುದು. ನಾಗರಿಕ ಸಿಬ್ಬಂದಿಗಳು ತೆರೆಮರೆಯಲ್ಲಿ ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸಬೇಕು. ಯಾವುದೇ ಹೊಗಳಿಕೆ ಅಥವಾ ತೆಗಳಿಕೆ, ಯಶಸ್ಸು ಅಥವಾ ಯಶಸ್ಸು, ಕೀರ್ತಿ ಅಥವಾ ಅಪಕೀರ್ತಿಗಳಿಗೆ ಮಹತ್ವ ಕೊಡದೆ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಇದನ್ನ ಅನಾಮಧೇಯಕತ್ವ ಅಥವಾ ಅನಾಮಕತ್ವ ಅಂತ ಹೇಳ್ಬಿಟ್ಟು ಕರೀತಾರೆ. ವ್ಯಾಖ್ಯೆ ಅಂತ ಹೇಳಿದರೆ ಶಾಶ್ವತವಾಗಿ ಸೇವೆಯಲ್ಲಿರುವಂತಹ ವೇತನ ಪಡೆಯುತ್ತಿರುವ ಕಾರ್ಯಕೌಶಲ್ಯವನ್ನು ಹೊಂದಿರುವ ವೃತ್ತಿನಿರತ ಉದ್ಯೋಗಗಳ ಸಮೂಹವೇ ನಾಗರಿಕ ಸೇವಾ ವರ್ಗ. ಸರ್ಕಾರದ 3 ಇಲಾಖೆಗಳನ್ನು ತಿಳಿಸಿ ಅಂತ ಹೇಳಿದರೆ ನೈತಿಕ ಇಲಾಖೆ, ಗೃಹ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ. ಅಧಿಕಾರಿಗಳ ಶ್ರೇಣಿ ಪದ್ಧತಿ ಅಂದ್ರೆ ಏನು ಅಂತ ಕೇಳಿದರೆ ನಾಗರಿಕ ಸೇವೆಗಳಲ್ಲಿ ಅನೇಕ ಮುಂದಾಧಿಕಾರಿಗಳು ಹಾಗೆ ಅಧೀನಾಧಿಕಾರಿಗಳು ಇರ್ತಾರೆ. ಮೇಲಾಧಿಕಾರಿಗಳು ಆದೇಶವನ್ನು ನೀಡ್ತಾರೆ, ಅವುಗಳನ್ನ ಪಾಲಿಸುವುದು ಅಧೀನಾಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಇದನ್ನೇ ಶ್ರೇಣಿ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು 5 ಅಂಕದ ಪ್ರಶ್ನೆ ಕೆಳಗಿನ ಆಡಳಿತದ ಪಾತ್ರವನ್ನು ತಿಳಿಸಿ ಎಂದು ಕೇಳಿದರೆ ಮಾರ್ಚ್ 2015. ಚಾರ್ ಪ್ರಕಾರ ಆಡಳಿತವು ಆಧುನಿಕ ನಾಗರಿಕತೆಯ ವಿಜ್ಞಾನವಾಗಿದೆ. ಜೋನ್ ಗ್ಯಾಡನ್ 1979 ಸಾರ್ವಜನಿಕ ಆಡಳಿತದ ಕಾಯ್ದೆ ಮತ್ತು ಪಾತ್ರವನ್ನು ಕೆಳಕಂಡಂತೆ ಪಟ್ಟಿ ಮಾಡಿದ್ದಾರೆ. ರಾಜಕೀಯ ಸಂರಕ್ಷಣೆ, ಸ್ಥಿರತೆ ಮತ್ತು ವ್ಯವಸ್ಥೆಯ ಕ್ರಮಬದ್ಧತೆ, ನಿರ್ವಹಣೆ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಂಸ್ಕೃತೀಕರಣ, ಬೃಹತ್ ಪ್ರಮಾಣದ ವಾಣಿಜ್ಯ ನಿರ್ಮಾಣಗಳ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಯನ್ನು ನೈಜಗೊಳಿಸುವಂತಹ ಇನ್ನು ಸಾರ್ವತ್ರಿಕ ಅಭಿಪ್ರಾಯವನ್ನು ರೂಪಿಸುವಂತದ್ದು. ಸಾರ್ವತ್ರಿಕ ಪ್ರಭಾವ. ಪೊಲೀಸ್ ರಾಜ್ಯಗಳಲ್ಲಿ ಆಡಳಿತ ವ್ಯವಸ್ಥೆಯು
ಸಮುಚಿತವಾದ ಆದರೆ ಆಧುನಿಕ ರಾಜ್ಯಗಳ ಕಲ್ಯಾಣ ರಾಜ್ಯಗಳಾಗಿರುವುದರಿಂದ ಆಡಳಿತದ ವ್ಯಾಪ್ತಿಯು ಹೆಚ್ಚಾಯಿತು. ಇದರ ಜೊತೆಗೆ ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯಾ ಬೆಳವಣಿಗೆ ಮತ್ತು ಜನರ ಕಲ್ಯಾಣ ರಾಜ್ಯದಲ್ಲಿ ಕಾರ್ಯಗಳು ಮತ್ತು ಚಟುವಟಿಕೆಗಳು ಹೆಚ್ಚಾಗ್ತವೆ. ಇನ್ನು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನ ಚರ್ಚಿಸಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015 ಹಾಗೆ ಮಾರ್ಚ್ 2019 ಕೇಳಿಕೊಂಡು ಸರ್ಕಾರದ ಆಡಳಿತ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗವಹಿಸುವಂತಹ ಎಲ್ಲ ನಾಗರಿಕ ಸೇವಾ ವರ್ಗ, ಅವುಗಳ ಲಕ್ಷಣಗಳು ವೃತ್ತಿನಿರತಗೊಂಡ ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯ, ಅನಾಮಕತ್ವ, ನಿಷ್ಪಕ್ಷಪಾತತೆ, ಸೇವಾ ಕಾಯಂ ಮತ್ತು ಶಾಶ್ವತ ಕಾನೂನು ಮತ್ತು ವಿಶೇಷ ತರಬೇತಿ ಅಂಶಗಳನ್ನು ಕುರಿತು ಬೇರೆಡೆಯನ್ನು ಬರೀಬೇಕಾಗುತ್ತೆ. ಇನ್ನು ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015, 2015 ಹಾಗೂ ಮಾರ್ಚ್ 2016 ಮತ್ತು ಮಾರ್ಚ್ 2018 ಕೇಳಿರುವುದನ್ನು ನೋಡಬಹುದು. ಮುಖ್ಯ ಕಾರ್ಯದರ್ಶಿಯ ಕಾರ್ಯ ಬರೆಯಿರಿ ಅಂತ ಕೇಳಿದರೆ ಮುಖ್ಯಮಂತ್ರಿಗೆ ಸಲಹೆಯನ್ನ ನೀಡುವಂಥದ್ದು, ಸಚಿವ ಸಂಪುಟದ ಸಭೆಗಳಲ್ಲಿ ಭಾಗವಹಿಸುವುದು, ಸಚಿವಾಲಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ, ಇತರ ಕಾರ್ಯದರ್ಶಿಗಳ ಕಾರ್ಯವೈಖರಿಯನ್ನು ಗಮನಿಸುವುದು, ಸರ್ಕಾರದ ಯೋಜನೆಯ ಅನುಷ್ಠಾನ, ಕೇಂದ್ರ ಮತ್ತು ರಾಜ್ಯಗಳ ಸಂಪರ್ಕ ಸೇರಿವೆ, ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿಯನ್ನ ಬರೆಯಿರಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2016 ಕೇಳಿರುವಂತದ್ದು. ಮುಖ್ಯವಾದ ಅಖಿಲ ಭಾರತ ಸೇವೆಗಳು ಅಂತಂದ್ರೆ ಭಾರತೀಯ ಆಡಳಿತ ಸೇವೆ IAS ಅಂತ, ಭಾರತೀಯ ಪೊಲೀಸ್ ಸೇವೆ IPS, ಭಾರತೀಯ ಅರಣ್ಯ ಸೇವೆ IAS. ಭಾರತ ಸಂವಿಧಾನದ 312ನೇ ವಿಧಿಯಲ್ಲಿ ಅಖಿಲ ಭಾರತ ಸೇವೆಗಳ ರಚನೆಗೆ ಅವಕಾಶವನ್ನು ಕೊಡಲಾಗಿದೆ. ಈ ಸೇವೆಗಳನ್ನ ಸೇರಿದ ಸಿಬ್ಬಂದಿ ವರ್ಗ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟ ತರಬೇತಿ ಪಡೆದು ಭಾರತ ದೇಶದಾದ್ಯಂತ ಸೇವೆಯನ್ನ ಸಲ್ಲಿಸುತ್ತಾರೆ. ಈ ಸೇವೆಗಳ ರಚನೆಗೆ ಮುಖ್ಯ ಕಾರಣ ಇಡೀ ದೇಶದಾದ್ಯಂತ ಏಕರೂಪ ಆಡಳಿತವನ್ನ ಇರಬೇಕು ಎಂಬುದಾಗಿದೆ. ಈ ಸೇವೆಗಳು ಜನವರಿ 26, 1950 ಜಾರಿಗೆಯಾದವು. ಈ ಸೇವೆಗಳಿಗೆ ಸೇರಿದ ಸಿಬ್ಬಂದಿಯನ್ನ ಕೇಂದ್ರ ಮತ್ತು ರಾಜ್ಯಗಳೆರಡೂ ಉಪಯೋಗಿಸಿಕೊಳ್ಳಬಹುದು. ಈ ಸೇವೆಗಳಲ್ಲದೆ ಹೊಸ ಸೇವೆಗಳನ್ನ ರಚನೆ ಮಾಡಿಕೊಳ್ಳಬೇಕು. ರಾಜ್ಯಸಭೆಯ 3/2 ಅಂಶ ಭಾಗದಷ್ಟು ಸದಸ್ಯರು ನಿಯಮಾವಳಿಯನ್ನ ಅಂಗೀಕರಿಸಬೇಕು. ಈ ಅಖಿಲ ಭಾರತ ಸೇವೆಗಳು ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಒಂದು ಶ್ರೇಷ್ಠ ಆಡಳಿತವನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಇನ್ನು ಕೇಂದ್ರ ಸೇವೆಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ಭಾರತದಲ್ಲಿ ನಾಗರಿಕ ಸೇವೆಗಳು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದು ಈ ಸೇವೆಗಳಿಗೆ ಸೇರಿದ ಸಿಬ್ಬಂದಿ ವರ್ಗದವರು ಕೇಂದ್ರ ಸರ್ಕಾರ ನೇಮಕ ಮಾಡಿಕೊಂಡ ತರಬೇತಿ ನೀಡಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಆಡಳಿತ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಸೇವೆಗಳನ್ನ 1ನೇ ದರ್ಜೆ, 2ನೇ ದರ್ಜೆ, 3ನೇ ದರ್ಜೆ, 4ನೇ ದರ್ಜೆಯ ಸೇವೆಗಳೆಂದು ವಿಂಗಡಿಸಲಾಗಿದೆ. ಪ್ರಮುಖವಾದಂತಹ ಸೇವೆಗಳೆಂದರೆ ಭಾರತೀಯ ವಿದೇಶ ಸೇವೆ, ಭಾರತೀಯ ರೈಲ್ವೆ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ಮಾಹಿತಿ ಸೇವೆ, ಭಾರತೀಯ ಕಂದಾಯ ಸೇವೆ, ಭಾರತೀಯ ಆರ್ಥಿಕ ಸೇವೆ ಮುಂತಾದವು. ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ಬರೆಯಿರಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2015, ಮಾರ್ಚ್ 2019 ಕೇಳಿರುವಂತದ್ದನ್ನು ನೋಡಬಹುದು. ಜಿಲ್ಲಾಡಳಿತವು ರಾಜ್ಯದ ಪ್ರಾಥಮಿಕ ಆಡಳಿತ, ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನ ನೋಡಿಕೊಳ್ಳುತ್ತದೆ. ಜಿಲ್ಲಾಧಿಕಾರಿಯು ಜಿಲ್ಲೆಯ ವಿವಿಧ ಇಲಾಖೆಗಳ ಮುಖ್ಯಾಧಿಕಾರಿಗಳ ನೆರವಿನೊಂದಿಗೆ ಇಡೀ ಜಿಲ್ಲೆಯ ಆಡಳಿತವನ್ನ ನಿರ್ವಹಿಸಿಕೊಂಡು ಹೋಗುತ್ತಾನೆ. ಜಿಲ್ಲಾಧಿಕಾರಿಯ ಕಾರ್ಯಗಳೆಂದರೆ ಕಾನೂನಿನ ಸುವ್ಯವಸ್ಥೆ ಮತ್ತು ದಂಡಾಧಿಕಾರ, ನಿಯಂತ್ರಣ ಕಾರ್ಯಗಳು, ಮತದಾನ ಕಾರ್ಯಗಳು, ಗಣತಿ ಕಾರ್ಯಗಳು, ಸಾರ್ವಜನಿಕ ಕುಂದುಕೊರತೆಗಳ ನಿರ್ವಹಣೆ, ಕಂದಾಯ ಕಾರ್ಯಗಳು, ಅಭಿವೃದ್ಧಿಯ ಕಾರ್ಯಗಳು, ಪುರಸಭಾ ಆಡಳಿತ, ವಿಪತ್ತು ನಿರ್ವಹಣೆ, ಭೂಸ್ವಾಧೀನ. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ ಮಾರ್ಚ್ 2017 ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದು. ಹಾಗೆ ಮಾರ್ಚ್ 2018 ಹಾಗೂ ಜೂನ್ 2018 ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತದ್ದನ್ನು ನೋಡಬಹುದು. ರಚನೆ ಸಂವಿಧಾನದ 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಅವಕಾಶವನ್ನು ನೀಡಿದೆ. ಪ್ರಸ್ತುತ ಒಬ್ಬ ಅಧ್ಯಕ್ಷ, 10 ಮಂದಿ ಸದಸ್ಯರಿದ್ದಾರೆ. ಇವರು ರಾಷ್ಟ್ರಪತಿಯಿಂದ ನೇಮಿಸಲ್ಪಡುತ್ತಿದ್ದಾರೆ. ಅರ್ಧದಷ್ಟು ಜನ 10 ವರ್ಷಗಳ ಆಡಳಿತಾತ್ಮಕ ಸೇವಾ ಅನುಭವವನ್ನ ಹೊಂದಿರಬೇಕು. ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯೋಮಿತಿಯವರೆಗೆ ಇವೆರಡರಲ್ಲಿ ಯಾವ ಮೊದಲು ಬರುತ್ತದೆಯೋ ಅಲ್ಲಿಯವರೆಗೆ ಅಧಿಕಾರದಲ್ಲಿರುತ್ತಾರೆ. ವೇತನ ಮತ್ತು ಸೇವಾ ನಿಯಮಗಳು ಕಾಲಕಾಲಕ್ಕೆ ಸರಿಯಾಗಿ ಸಂಸತ್ತು ನಿರ್ಧರಿಸುತ್ತದೆ.
ವಜಾಗೊಳಿಸುವಿಕೆ ಅಧ್ಯಕ್ಷರ ಅಥವಾ ಸದಸ್ಯರ ವಿರುದ್ಧ ದೋಷಾರೋಪಗಳು ಬಂದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ನಡೆಸಿದ ನಂತರ ತಪ್ಪು ಸಾಬೀತಾದರೆ ರಾಷ್ಟ್ರಪತಿಗಳು ಅಧಿಕಾರದಿಂದ ತೆಗೆಯುತ್ತಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಅಖಿಲ ಭಾರತ 4 ಕೇಂದ್ರ ಸೇವೆಗಳಿಗೆ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲು ಪರೀಕ್ಷೆಗಳನ್ನ ನಡೆಸುತ್ತದೆ. ಸಿಬ್ಬಂದಿ ನೇಮಕಾತಿ, ಬಡ್ತಿ, ವರ್ಗಾವಣೆ, ಶಿಸ್ತು ಕ್ರಮಗಳು ಮುಂತಾದವುಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ನೀಡುತ್ತೆ. ಇನ್ನು ಸಂಸತ್ತು ಬಯಸಿದಂತಹ ಇತರ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ರಾಜ್ಯಪಾಲರ ವಿನಂತಿಯ ಮೇರೆಗೆ ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಭಾರತದ ಯಾವುದಾದರೂ ರಾಜ್ಯಗಳಿಗೆ ಅಗತ್ಯವಾಗಿ ಬೇಕಾದ ಸಿಬ್ಬಂದಿ ವರ್ಗದವರನ್ನು ನೇಮಕ ಮಾಡಿಕೊಳ್ಳುತ್ತದೆ. ಪ್ರತಿ 5 ವರ್ಷ ತನ್ನ ಕಾರ್ಯಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ವರದಿಯನ್ನ ನೀಡಬೇಕಾಗುತ್ತೆ. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ ರಚನೆಯ ಕಾರ್ಯಗಳನ್ನು ಬರೆಯಿರಿ ಅಂತ ಇದೆ. ಸಂವಿಧಾನದ 15ನೇ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯ ಸೇವೆಗಳಿಗೆ ಅಗತ್ಯವಾಗಿ ಬೇಕಾದ ಸಿಬ್ಬಂದಿ ವರ್ಗದವರನ್ನು ನೇಮಕ ಮಾಡಿಕೊಳ್ಳಲು ರಾಜ್ಯ ಲೋಕಸೇವಾ ಆಯೋಗಗಳ ರಚನೆಗೆ ಅವಕಾಶವನ್ನ ನೀಡಿದೆ. ಇನ್ನು ರಚನೆಯನ್ನ ನೋಡೋದಾದ್ರೆ ನೇಮಕಾತಿ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ರಾಜ್ಯಪಾಲರು ನೇಮಿಸ್ತಾರೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಅಧಿಕಾರಾವಧಿಯನ್ನು ನೋಡೋದಾದ್ರೆ 62 ವರ್ಷಗಳ ವಯೋಮಿತಿಯವರೆಗೆ ಅಧಿಕಾರದಲ್ಲಿರುತ್ತಾರೆ. ನಿವೃತ್ತಿಯ ನಂತರ ಪುನರ್ ನೇಮಕಕ್ಕೆ ಅವಕಾಶವಿಲ್ಲ. ಆದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಅಥವಾ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು. ಅಂದ್ರೆ ಅದರ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ, ಅಥವಾ ಅವ್ರಿಗೆ 62 ವರ್ಷ ವಯಸ್ಸಾದಾಗ ಅವರು ನಿವೃತ್ತಿಯನ್ನು ಪಡೆಯಬೇಕಾಗುತ್ತೆ. ಇನ್ನು ವೇತನ, ಅವರ ವೇತನ ಅಥವಾ ಸೇವಾ ನಿಯಮಗಳನ್ನು ರಾಜ್ಯ ಶಾಸನ ಸಭೆ ನಿರ್ಧರಿಸುತ್ತದೆ. ಪದಚ್ಯುತಿ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ವಜಾಗೊಳಿಸುವ ವಿಧಾನವನ್ನ ಅನುಸರಿಸಲಾಗುತ್ತದೆ. ಕಾರ್ಯಗಳನ್ನ ನೋಡಿದರೆ ರಾಜ್ಯ ಸೇವೆಗಳಿಗೆ ನೇಮಕ ಮಾಡಿಕೊಳ್ಳಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದು. ಇಲಾಖಾವಾರು ಪರೀಕ್ಷೆಗಳನ್ನ ನಡೆಸುವುದು, ನೇಮಕಾತಿ, ಬಡ್ತಿ, ವರ್ಗಾವಣೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನ ನೀಡುತ್ತೆ. ಇನ್ನು ತನ್ನ ಕಾರ್ಯಗಳ ಬಗ್ಗೆ ರಾಜ್ಯಪಾಲರಿಗೆ ವಾರ್ಷಿಕ ವರದಿಯನ್ನ ನೀಡುವಂತಹದ್ದು. ರಾಜ್ಯದಲ್ಲಿ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಿಳುವಳಿಕೆಯನ್ನ ನೀಡುವಂತಹದ್ದು. ಇಷ್ಟು ಅಧ್ಯಾಯಕ್ಕೆ 3ಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರವಾಗಿದ್ದು, ನಿಮ್ಮ ಒಂದು ಮೊದಲನೆಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಈ 3 ಅಧ್ಯಾಯಗಳು ಅದರಲ್ಲೂ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು ಇವಾಗಿತ್ತು. ಇವುಗಳನ್ನ ನೀವು ಹೆಚ್ಚಿನ ಗಮನವನ್ನ ಹರಿಸಿ ಓದಿದ್ರೆ ನೀವು ಸುಲಭವಾಗಿ ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನ್ಯವಾದಗಳು.